ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಏರಿಯಾದಲ್ಲಂತೂ ಗಣೇಶನ ಮುಳುಗಿಸ್ತಾ ಇದ್ದಾರೆ. ವಿಸರ್ಜನೆ ಅಂತೂ ತುಂಬ ನಡೀತಾ ಇದೆ. ಸೊ ಅದು ಒಂದು ವಾರದಿಂದ, ಅಂದರೆ ಹಬ್ಬ ಆಗಿ ಒಂದು 3 ದಿನದಿಂದ ಸ್ಟಾರ್ಟ್ ಆಯಿತು. ಅಂದರೆ ಹಬ್ಬ ಆಗಿದ್ದು 3ನೇ ದಿನದಿಂದ ವಿಸರ್ಜನೆ ಸ್ಟಾರ್ಟ್ ಆಗುತ್ತಲ್ಲ. 3 ದಿನ, 5 ದಿನ, 9 ದಿನ, 11 ದಿನ. ಸೊ ಇದು ಬಂದುಬಿಟ್ಟು 11 ದಿನ, ಅಂದರೆ ನೆನ್ನೆದು ಬ್ಲಾಗು. ಅನಂತ ಚತುರ್ದಶಿ ದಿನ ಎಲ್ಲರೂ ಮುಳುಗಿಸ್ತಾ ಇದ್ದರು. ಊರುಗಡೆ ತಿಳಿದವರು ಮಂಗಳವಾರ ಗೌರಿ ಬಿಡಬಾರ್ದು ಅಂತ ಮಂಗಳವಾರ ಮಾಡಿಲ್ಲ, ಸೋಮವಾರನೇ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಅದೆಲ್ಲ ನಡೆಸೋದಿಲ್ವಲ್ಲ, ಸೊ ಅದಕ್ಕೆ ಇಲ್ಲೆಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ಒಂದು ದೊಡ್ಡ ಈಶ್ವರನ ಸ್ಟ್ಯಾಚು, ಶಿವನ ಸ್ಟ್ಯಾಚುನ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡ್ತಾಯಿದ್ರು. ಇಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಹಸ್ಬೆಂಡ್ ಮನ್ವಿತ್ ಹಾಗೆ ಈಚೆ ಹೋಗಿದ್ವಿ. ಬರುವಾಗ ಬೈಕಲ್ಲಿ ನೋಡ್ತಾ ಬಂದ್ವಿ. ಸೊ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಮನೆಗೆ ಹೋಗಿ ಬೈಕ್ ಪಾರ್ಕ್ ಮಾಡಿ ಮತ್ತೆ ಬಂದ್ವಿ, ನಾನು ಮನ್ವಿತ್ ಹಸ್ಬೆಂಡು. ಮನ್ವಿತ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೊಡ್ಡ ಶಿವನ್ ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ಸೊ ಹಾಗೆ ನೋಡ್ಕೊಂಡ್ವಿ. ಜನ ಅಂತೂ ಸಿಕ್ಕಾಪಟ್ಟೆ ಜನ, ಸ್ವಲ್ಪನೂ ನೋಡೋಕ್ಕೆ ಜಾಗನೇ ಇರಲಿಲ್ಲ, ಅಷ್ಟೊಂದು ಜನ. ಆಮೇಲೆ ಟ್ರಾಫಿಕ್ ಬೇರೆ, ಮೇನ್ ರೋಡ್ ಅಲ್ವಾ, ಕೊತ್ನೂರು ಮೇನ್ ರೋಡ್ ಅದಕ್ಕೆ ಆಗಿರೋದ್ರಿಂದ ಈ ವಾಹನಗಳು ಅಷ್ಟೇ ತುಂಬಾ ಹೋಗ್ತಾ ಇತ್ತು. ಅದನ್ನೆಲ್ಲ ಒಂದು ಕಡೆ ಇನ್ನೊಂದು ಕಡೆಯಿಂದ ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು. ಪೊಲೀಸವ್ರು ಕೂಡ ಬಂದಿದ್ದರು. ನಾವು ಕೂಡ ಅದರಲ್ಲೇ ತೂರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಆನಂತರ ಮತ್ತೆ ಬರ್ತೀವಿ. ಬಂದುಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ನನಗಂತೂ ಈ ಗಣೇಶ ವಿಸರ್ಜನೆ ಮಾಡುವಾಗ ಈ ಡಿ ಜೆ ಅದೆಲ್ಲ ಹಾಕ್ತಾರೆ, ತುಂಬ ಇಷ್ಟ. ಬಟ್ ಬೆಂಗಳೂರಲ್ಲಿ ಡಿ ಜೆ ಹಾಕೋ ಹಾಗಿಲ್ಲ. ಸ್ವಲ್ಪ ಲೈಟಿಂಗ್ ಮಾಡ್ಬೋದು, ಬಿಟ್ಟರೆ ಡೋಲ್ ಹೊಡಿಬೋದು ಅಷ್ಟೇ. ಸೊ ಅದ ನಂತರ ಮೆರವಣಿಗೆ ಸ್ಟಾರ್ಟ್ ಆಯಿತು. ಒಂದು ಕಡೆ ಅಂದರೆ ನಾವು ಹಳೆ ಮನೆ, ಫಸ್ಟ್ ಬೆಂಗಳೂರಿಗೆ ಬಂದಾಗ, ನಾನು ಮದುವೆ ಆಗಿ ಬಂದಾಗ ಒಂದು ಮನೇಲಿದ್ವಲ್ಲ, ಆ ರೋಡಲ್ಲಿ ಇಟ್ಟಿರೋದು ಗಣೇಶ ವಿತ್ ಶಿವನ ಸ್ಟ್ಯಾಚು ಕೂಡ ಅಲ್ಲಿದೆ ಮೆರವಣಿಗೆಗೆ ಅಂತ ಮಾಡಿರೋದು. ಸೊ ನೆಕ್ಸ್ಟು ಇನ್ನು ಇದೇ ಬ್ಲಾಗಲ್ಲೇ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದು ಬಂದುಬಿಟ್ಟು ಲಾಸ್ಟ್ ಹಳೆ ಮನೆ ಹತ್ರ ಇಟ್ಟಿರೋ ಗಣೇಶಂದು ಸ್ಟ್ಯಾಚು. ಮನ್ವಿತ್ತು ಮೇಲೆ ಕೂತ್ಕೊಂಡು ನೋಡ್ತಾ ಇತ್ತು. ಮನ್ವಿತ್ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇತ್ತು. ಮನ್ವಿತ್ತು ಪಪ್ಪ ನೋಡಲ್ಲಿ, ಶಿವನ್ ನೋಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದೆ, ಡ್ಯಾನ್ಸ್ ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದ. ಅದು ಮ್ಯೂಸಿಕ್, ಅಂದರೆ ಇವಾಗ ಸ್ಟ್ಯಾಚು ಥರ ನಿಂತ್ಕೊಂಡಿದೆ ಅಷ್ಟೇ, ತಲೆ ಆ ಕಡೆ ಈ ಕಡೆ ಮಾಡ್ತಾಯಿದೆ. ಬಟ್ ಆ ಮ್ಯೂಸಿಕ್ ಬಂದ ತಕ್ಷಣ ಕಾಲೆಲ್ಲ ಇದು ತಾಂಡವ ಮಾಡ್ತಾರಲ್ಲ ಶಿವ, ಆ ಥರನೇ ಮಾಡ್ತಿರುತ್ತೆ. ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಮಾತ್ರ. ನನಗೇನೋ ಗೊತ್ತಿಲ್ಲ, ದೇವಸ್ಥಾನ ಈ ಥರ ಎಲ್ಲ ಹೋಗೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ದೇವರು ಏನೋ ಒಂಥರ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡಿ, ಇವಾಗ ಸುಮ್ಮನೆ ಸ್ವಲ್ಪ ರೀಲ್ಸಿಗೋಸ್ಕರ ಉದ್ದನೇ ವೀಡಿಯೋ ಮಾಡಿಕೊಂಡೆ. ನೋಡಿ ಇವಾಗ ಡ್ಯಾನ್ಸ್ ಮಾಡುತ್ತೆ, ಇದೆ ಡ್ಯಾನ್ಸು. ಬಟ್ ಕಾಲು ಉದ್ದ, ಅಂದರೆ ಫೋಲ್ಡ್ ಮಾಡುತ್ತೆ ಕಾಲನ್ನ. ನೆಕ್ಸ್ಟ್ ತೋರಿಸ್ತೀನಿ. ಅದು ಇದೆ, ಇವಾಗ ಸ್ಟಾರ್ಟ್ ಆಯ್ತು ನೋಡಿ, ಇದೆ ತಾಂಡವ. ಸಖತ್ತಾಗಿ ಮಾಡ್ತಾಯಿದ್ರು ಮಾತ್ರ. ಎಷ್ಟು ಮೈಯೆಲ್ಲ ರೋಮಾಂಚನಗೊಳ್ತಾಯಿತ್ತು ಅಂತಂದರೆ ನಿಜ, ಏನೋ ಒಂಥರ ನಿಜವಾಗ್ಲೂ ಶಿವನ ಅದು ಅಂತ ಅನಿಸ್ಬಿಡ್ತು. ದೊಡ್ಡ ಸ್ಟ್ಯಾಚು, ಎಷ್ಟಂದರೆ ನೋಡಿ ನಿಮ್ಗೆ ಗೊತ್ತಾಗ್ಬೋದು, ಫಸ್ಟ್ ಫ್ಲೋರ್ ದಾಟಿ ಸೆಕೆಂಡ್ ಫ್ಲೋರ್ವರೆಗೂ ಹೋಗಿದೆ ಅಂತ ಅಂದರೆ ನೀವೇ ಲೆಕ್ಕ ಮಾಡಿ ಎಷ್ಟು ದೊಡ್ಡ ಇದೆ ಅಂತ. ಅದು ಏನೋ ಬರುತ್ತಲ್ಲ ಟ್ರಕ್ ಥರ, ಅದರಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಸೊ ಸಖತ್ ದೊಡ್ಡ ಕಾಣ್ತಾಯಿದ್ರು. ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಆನಂತರ ಹಸ್ಬೆಂಡು ಫೋನಲ್ಲಿ ವೀಡಿಯೋ ಮಾಡ್ಕೊಂಡು, ಸ್ವಲ್ಪ ಝೂಮಾಗಿ ವೀಡಿಯೋ ಮಾಡ್ಕೊ, ಎಷ್ಟು ದೂರ ಇದೆ ಗೊತ್ತಾ, ಝೂಮ್ ಮಾಡ್ಕೊಂಡ್ರೆ ಸ್ವಲ್ಪ ಬ್ಲರ್ ಆಗುತ್ತೆ ಅಂತ ಬಿಟ್ಟು ದೂರ ಹತ್ರ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಶಿವಂದೊಂದು, ಅಂದರೆ ಇದು ಬಂದುಬಿಟ್ಟು 2-3ನೇದು ಮೆರವಣಿಗೆ ನಾವು ನೋಡ್ತಾ ಇದ್ದಿದ್ದು. 5ನೇ ದಿನಕ್ಕೆ ಒಂದು ನೋಡಿದ್ವಿ. 5ನೇ ದಿನಕ್ಕೆ ಒಂದಲ್ಲ, ಸುಮಾರು ಇತ್ತು. ಎಲ್ಲ ರೋಡಲ್ಲೂ ಒಂದು ಇಟ್ಟಿರ್ತಾರೆ. ಇವಾಗ ನಮ್ಮ ರೋಡಲ್ಲೇ ಇಟ್ಟಿಲ್ಲ ಅಂತ ಹೇಳ್ಬೋದು, ಎಲ್ಲ ರೋಡಲ್ಲೂ ಇಟ್ಟಿದ್ದಾರೆ. ಸೊ ಸಖತ್ತಾಗಿತ್ತು ಮಾತ್ರ. ಎಲ್ಲ ಮುಗಿಸ್ಕೊಂಡು ಹೊರಟೆ. ಹಾಗೆ ಯಾಕೋ ನನ್ನ ಮಿಷಿನ್ ಸ್ವಲ್ಪ ಯಾಕೋ ಕೈ ಕೊಟ್ಟಿತ್ತು, ಅದರಲ್ಲೂ ನೀಡ್ಲು ಬೇರೆ ಮುರಿದೋಯ್ತು. ಸೊ ಅದನ್ನು ಬೇರೆ ಚೇಂಜ್ ಮಾಡ್ಕೋಬೇಕು. ಒಂದು 6 ಮಂತ್ ಆಗಿತ್ತು ಅನಿಸುತ್ತೆ ನೀಡ್ಲು ಚೇಂಜ್ ಮಾಡಿ. ಸೊ ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಮುರಿದೋದ್ರೆ ಮಾತ್ರ ಚೇಂಜ್ ಮಾಡಬೇಕಿಲ್ಲ, ಬೆಂಡಾದರೆ ಮಾಡಬೇಕು. ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ವೀಲ್ ಮಾಡಿಬಿಟ್ಟೆ. ಅದು ನೀಡ್ಲು ಮುರಿದೋಗ್ಬಿಡ್ತು. ಸ್ವಲ್ಪ ನಾನು ಹತ್ತಿರ ಇಟ್ಕೊಂಡು ನೀಡ್ಲು ಏನಾದರೂ ಸ್ಟಿಚ್ ಮಾಡ್ತಿದ್ದೆ ಅಂತ ಅಂದರೆ ಅದು ಕಣ್ಣಿಗೆ ಹಾರ್ತಿತ್ತು. ತುಂಬ ಡೇಂಜರಸ್ ಗೊತ್ತಾ. ಎಲ್ಲ ಡೇಂಜರೇ, ಎಲ್ಲ ಮಾಡೋ ಕೆಲಸದಲ್ಲೂ ಇದ್ದೇ ಇರುತ್ತೆ ಅಪಾಯ. ಸೊ ನಾವು ಸ್ವಲ್ಪ ಎಚ್ಚರವಾಗಿರ್ಬೇಕಷ್ಟೇ. ಸೊ ಅದಕ್ಕೆ ಹಸ್ಬೆಂಡು ಸ್ವಲ್ಪ ಪಾನರ್ಗಳನ್ನ ತಂದಿಟ್ಟಿದ್ರು. ಇದಕ್ಕೆ ಅಂತಲೇ, ನನಗೆ ಬೇಕಂತಲೇ ಸ್ವಲ್ಪ ಪಾನರ್ಸ್ ಎಲ್ಲ ತಂದಿಟ್ಟಿದ್ರು ಲಾಸ್ಟ್ ಡಿಮಾರ್ಟಿಗೆ ಹೋದಾಗ. ಸೊ ಅದರಲ್ಲಿ ಟ್ರೈ ಮಾಡಿದೆ ಒಂದರಲ್ಲಿ, ಬಟ್ ಇದರಲ್ಲಿ ಬೆಂಡ್ ಆಗ್ತಾಯಿತ್ತು. ಅದು ಸ್ಕ್ರೂ ಡ್ರೈವರೇ ಬೆಂಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದು ವೇಸ್ಟ್ ಅಂತ ಹೇಳ್ಬಿಟ್ಟು ತೆಗೆದಿಟ್ಟು ಬೇರೆದು ಯೂಸ್ ಮಾಡಿದೆ. ಅದು ಸ್ವಲ್ಪ ಚೆನ್ನಾಗಿತ್ತು. ಇದು ಫುಲ್ ಸ್ಟ್ರೆಂತ್ ಇದೆ, ಬಟ್ ಹ್ಯಾಂಡ್ಲ್ ಏನಿದೆಯಲ್ಲ ಸ್ವಲ್ಪ ಅದು ಹಾರ್ಡ್ ಇರಬೇಕಿತ್ತು. ಸ್ವಲ್ಪ ತಿರುಗಿಸುವಾಗ ಜಾರೋಗೋದು.
ನೋಡಿ ಈ ಹ್ಯಾಂಡ್ಲು ಸ್ವಲ್ಪ ದೊಡ್ಡದಿರಬೇಕಿತ್ತು, ಇಲ್ಲ ಸ್ವಲ್ಪ ಹಾರ್ಡ್ ಇರಬೇಕಿತ್ತು. ಸಾಫ್ಟ್ ಇರೋದ್ರಿಂದ ತಿರುಗ್ಸೋಕೆ ಆಗ್ತಾನೆ ಇರಲಿಲ್ಲ. ಸೊ ಇವಾಗ ಅದಕ್ಕೆ ಯಾವುದು ಟೂಲ್ ಬೇಕು ತೊಗೊಂಡು ನಾನು ಇವಾಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಇದ್ದರೆ ಅವರೇ ಮಾಡಿಕೊಟ್ಬಿಡ್ತಾರೆ. ನೀಡ್ಲು ಹಾಕೋದ್ರಿಂದ ಹಿಡಿದು ಈ ಥರ ಏನಾದ್ರು ರಿಪೇರಿ ಕೆಲಸ ಇದ್ದರೆ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ರಿಪೇರಿ ಮಾಡ್ಕೊಳ್ತೀವಿ. ಅಷ್ಟೇ. ಇದ್ರ ಬಗ್ಗೆ ನಮಗೂ ಜಾಸ್ತಿ ನಾಲೆಜ್ ಗೊತ್ತಿಲ್ಲ ಮಿಷಿನ್ ಬಗ್ಗೆ. ದಾರ ಏನಾದರೂ ಸ್ಕಿಪ್ ಬಿದ್ದರೆ ಅದಕ್ಕೇನು ಮಾಡಬೇಕು ಅಂತ ನಾವು ಯೂಟ್ಯೂಬಲ್ಲೇ ನೋಡ್ಕೊಳ್ತೀನಿ. ಸೊ ಈ ಥರ ಇವಾಗ ತೆಕ್ಕೊಂಡು ನೋಡ್ತಾ ಇದ್ದೀನಿ. ಫುಲ್ ಟೈಟ್ ಮಾಡಿಬಿಟ್ಟಿದ್ದಾರೆ ಹಸ್ಬೆಂಡ್. ಲಾಸ್ಟ್ ಟೈಮ್ ನೀಡ್ಲು ಹಾಕಿದಾಗ ಸಖತ್ ಟೈಟ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಬರ್ತಾನೆ ಇರಲಿಲ್ಲ. ಆನಂತರ ಸ್ವಲ್ಪ ಬಂತು, ಎಣ್ಣೆ ಎಲ್ಲ ಬಿಟ್ಟೆ, ಫೈನಲಿ ಬಂತು. ಎಣ್ಣೆ ಬಿಟ್ಟ ಮೇಲೆ ಏನು ಪ್ರಾಬ್ಲಮ್ ಗೊತ್ತಾ, ಎಣ್ಣೆ ಕ್ಲೀನಾಗಿ ಒರೆಸ್ಬೇಕು. ಇಲ್ಲ ಅಂತಂದರೆ ಸ್ಟಿಚಿಂಗ್ ಬಟ್ಟೆ ಮೇಲೆ ಬಿದ್ದುಬಿಡುತ್ತೆ, ಅದು ಕಲೆ ಹೋಗೋದಿಲ್ಲ. ಸೊ ಆಮೇಲೆ ಮತ್ತೆ ಕಂಪ್ಲೇಂಟ್ ಬೇರೆ, ಎಣ್ಣೆ ಕಲೆ ಆಗಿದೆ ಹಾಗೆ ಹೀಗೆ ಅಂತ. ಸೊ ಅದಕ್ಕೆ ಯಾಕೆ ಅಂತ ಫುಲ್ ಕ್ಲೀನ್ ಮಾಡಿಕೊಂಡೆ, ಅದನ್ನ ಡಸ್ಟ್ಬಿನಿಗೆ ಹಾಕಿದೆ. ಅದರದ್ದು ಮುಂದಿಂದು ಇದು ಪಾಯಿಂಟೇ ಸಿಗಲಿಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಸ್ವಲ್ಪ ನಾನು ಮುಂದೆ ತಲೆ ಕೆಳಗಡೆ ಮಾಡಿ ಅಂದರೆ ಸ್ಟಿಚ್ ಮಾಡ್ತಾಯಿದ್ದರೆ ಕಣ್ಣಿಗೆ ಹಾರೋದು, ನಾನು ಕಣ್ಣು ಕಳ್ಕೊಳ್ತಿದ್ದೆ ಅಷ್ಟೇ. ಸೊ ಜಸ್ಟ್ ಮಿಸ್ ಆಯಿತು, ಎಲ್ಲೋಯ್ತು ಗೊತ್ತಿಲ್ಲ ಅದು. ಇವಾಗೆಲ್ಲ ಓಪನ್ ಮಾಡಿಕೊಂಡು ಫಸ್ಟ್ ಆಯಿಲ್ ಕ್ಲೀನ್ ಮಾಡಿಕೊಂಡು ಆನಂತರ ನೀಡ್ಲು ಹಾಕಿ ಜೋಡಿಸ್ತೀನಿ. ಸೊ ಇಷ್ಟೆಲ್ಲ ತಲೆ ಬಿಸಿ ಇರುತ್ತೆ ಗೊತ್ತಾ, ಸುಮ್ಮನೆ ಸ್ಟಿಚ್ ಮಾಡ್ತೀವಂತ ಎಲ್ಲ, ಎಷ್ಟು ಡೇಂಜರಸ್ ಕೂಡ ಇರುತ್ತೆ. ಸೊ ಹಾಗೆ ಆಯಿಲ್ ಬಿಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಸ್ಟ್ರಕ್ಕಾಗಿಬಿಡುತ್ತೆ. ಇದು ಒಂಥರ ಗಟ್ಟಿ ಗಟ್ಟಿ ಟೈಪ್, ಅಂದರೆ ತೊಳಿವಾಗ ಸ್ವಲ್ಪ ತ್ರಾಸು ಅನಿಸುತ್ತೆ. ಆಯಿಲ್ ಬಿಟ್ಬಿಟ್ರೆ ಈಸಿಯಾಗಿ ತೊಳಿಬೋದು. ಸೊ ನಿಮ್ಗೇನಾದ್ರು ಮಿಷನ್ ಹಾಕ್ಕೊಂಡ್ರು ಅಷ್ಟೇ, ಅದು ಟೈಟ್ ಇತ್ತಂತಂದರೆ ಥ್ರೆಡ್ ಕಟ್ ಆಗಿರೋದಾಗಿರ್ಬೋದು, ನೀಡ್ಲು ಕಟ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಆಯಿಲ್ ಬಿಡ್ತಾನೆ ಇರಬೇಕು. ಆಯಿಲ್ ಬಿಟ್ಟುವಾಗ ನೀವು ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಇದು ಬಂದುಬಿಟ್ಟು ನನ್ನ ಪ್ರೀತಿಯ ಅಕ್ಕ ಸುಷ್ಮಕ್ಕ ಅವ್ರದ್ದು ಬ್ಲೌಸು ರೆಡಿ ಇದೆ. ಇನ್ನೇನು ಇದಕ್ಕೊಂದು ಸ್ವಲ್ಪ ಓವರ್ಲಾಕ್ ಮಾಡಿಸ್ಕೊಬಂದು ಕೊಟ್ಬಿಟ್ರೆ ಆಗೋಯ್ತು. ನಾನು ಬ್ರಷರ್ ಹುಕ್ ಕೂಡ ಹಾಕ್ತೀನಿ. ಬ್ರಷರ್ ಹಾಕ್ಕೊಂಡಾಗ ಈಚೆ ಬರಬಾರ್ದು ಅಂತ ಬ್ರಷರ್ ಹುಕ್ ಕೂಡ ಹಾಕ್ತೀನಿ. ಆಲ್ಮೋಸ್ಟ್ ಇವಾಗೆಲ್ಲ ಟೈಲರ್ ಹಾಕ್ತಾರೆ, ಅದು ಬೇಕೇ ಬೇಕು ಆ್ಯಕ್ಚುಲಿ ಲೇಡೀಸ್ಗೆ. ಸೊ ಇವಾಗ ಬ್ಯಾಕ್ ತೋರಿಸಿದ್ನಲ್ವ, ಇದು ಫ್ರಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಅವ್ರು ಲೆಂತ್ ಉದ್ದ ಇಡೋಕೆ ಹೇಳಿದ್ರು, ಸ್ಲೀವ್ಸು ಡಿಫ್ರೆಂಟಾಗಿ ಇಡೋಕೆ ಹೇಳಿದ್ರು. ಸೊ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಅವರು ಒಂದು ಸರಿ ವೇರ್ ಮಾಡಿ ಹೇಗಿದೆ ಅಂತ ಹೇಳಿದರೆ ನನಗೆ ಖುಷಿ. ಸೊ ಓಕೆ, ಇದೊಂದು ಹೊಲಿದೆ. ಆಮೇಲೆ ಇನ್ನೊಂದು ಇದೆ, ಸುಷ್ಮಕ್ಕ ಅನ್ನಲ್ಲ, ಅವ್ರದ್ದು ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು, ಅವ್ರದ್ದು ಕೂಡ ಸ್ಟಿಚ್ ಮಾಡಿದೆ. ಏನಪ್ಪ ಇದು ಫಸ್ಟ್ ಟೈಮ್ ಹೊಲಿತಿದ್ದಾರೆ, ಏನು ಎತ್ತ ಅಂತ. ಸುಷ್ಮಕ್ಕ ನನಗೆ ರೇಷ್ಮೆ ಸೀರೆನೇ ಕೊಟ್ಟಿದ್ದಾರೆ. ಅವರು ಪೂಜೆ ತೊಗೊಂಡು ರೇಷ್ಮೆ ಸೀರೆ ಕೊಟ್ಟಿದ್ದಾರೆ. ಬಟ್ ಫಸ್ಟ್ ಟೈಮ್ ಈ ಥರ ಕೊಡೋರು. ಮಾಮೂಲಿ ಯಾವ್ದಾದ್ರು ಕೊಟ್ಬಿಟ್ಟು ಟೆಸ್ಟ್ ಮಾಡೋಣ ಹೇಗೆ ಹೊಲಿತಾಳೋ ಅಂತ ನೋಡ್ಬೋದು. ಬಟ್ ಅವ್ರ ಥರ ಇಲ್ಲ, ಅವರು ಗೊತ್ತವರಿಗೆ ಹೊಲಿತೀನಿ ಅಂತ. ಸೊ ಅದಕ್ಕೋಸ್ಕರ ಕೊಟ್ಟರು. ಇದು ಬಂದುಬಿಟ್ಟು ಅವ್ರ ಫ್ರೆಂಡ್ದು. ಇದು ಮಾಮೂಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂತು ಎರಡೂ. ಇದನ್ನಿವಾಗ ಓವರ್ಲಾಕ್ ಮಾಡಿಸಿ ಸ್ವಲ್ಪ ಹ್ಯಾಂಡ್ ವರ್ಕ್ ಅಂದರೆ ಹೆಮ್ಮಿಂಗ್ ಎಲ್ಲ ಮಾಡಿಬಿಟ್ಟು ಕೊಟ್ಟರೆ ಫಿನಿಶು. ಸೊ ಇವತ್ತಿಗೆ ಫುಲ್ ಬ್ಲೌಸ್, ಆಮೇಲೆ ಯಾವುದೇ ಒಂದು ಪೆಂಡಿಂಗ್ ಇಲ್ಲ, ಎಲ್ಲ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹಬ್ಬಗಳೇನಾದ್ರು ಇದ್ದರೆ ಬೇರೆ ಬಂದರೆ ನೋಡಬೇಕು. ಸೊ ಇದು ಬಂದುಬಿಟ್ಟು ಅದೇ ಹೇಳಿದ್ನಲ್ಲ, ಲಾಸ್ಟ್ ಹಳೆ ಮನೆ ಹತ್ರ ಇರೋ ಗಣೇಶನ ಕೂರಿಸಿದ್ರು, ಅಲ್ಲಿದ್ದಿದ್ದು ನೆನ್ನೆದಿದ್ದು. ಸೊ ನಿನ್ನೆ ಅನ್ನ ಚತುರ್ದಶಿ ಇತ್ತಲ್ಲ, ಅವಾಗ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲೂ ಕೂಡ ಅವರೇ DJ ಹಾಕಿರಲಿಲ್ಲ, ಬರೀ ಸಾಂಗ್ ಹೇಳೋರು. ಸೊ ನೋಡಿ ಗೊತ್ತಾಗುತ್ತೆ.
ಇದೆಲ್ಲ ಮುಗಿಸ್ಕೊಂಡು ಬಂದು ಮನ್ವಿತದು ಅವರ ಅಪ್ಪ ಅಪ್ಪಂದು ಡಬ್ಲ್ಯೂ ಸ್ಟಾರ್ಟ್ ಆಗಿತ್ತು. ಸೊ ಬಾಕ್ಸಿಂಗ್ ಬೇರೆ. ಬನ್ನಿ ನೋಡೋಣ ಬಾಕ್ಸಿಂಗಲ್ಲಿ ಯಾರು ಗೆಲ್ತಾರೆ ಅಂತ. ಅವ್ರ ಪಾಪ ಅಂತೂ ಸಿಕ್ಕಾಪಟ್ಟೆ ಒದೆ ತಿಂದರು ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು. ಮನ್ವಿತ ಪಂಚ್ ಕೂಡ ನೋಡಬೇಕಿತ್ತು. ಎಷ್ಟು ಕ್ಯೂಟಾಗಿ ಎಷ್ಟೊಂದು ಕರೆಕ್ಟಾಗಿ ಕೊಡ್ತಾಯಿದ್ದ ಗೊತ್ತಾ ಅವ್ರ ಪಪ್ಪಂಗೆ. ನಿಜ ಸೀರಿಯಸ್ಲಿ ಖುಷಿ ಆಯಿತು. ಮತ್ತೆ ಆಡ್ಬೇಕು ಪಾಪ, ಆಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಳ್ತಾ ಇದ್ದ. ನೋಡಿ ಅವ್ರ ಪಾಪ ಹೆಂಗೆ ಪಂಚ್ ಕೊಡ್ತಾನೆ ಅಂತ. ಸಖತ್ ಖುಷಿ ಆಗುತ್ತೆ. ಮನ್ವಿತ್ ಆ್ಯಕ್ಚುಲಿ ನೋಡೋಕ್ಕೆ ಪತ್ಲ ಥರ ಇದ್ರೂ ಸಿಕ್ಕಾಪಟ್ಟೆ ಶಾರ್ಪ್ ಇದ್ದಾನೆ, ಅಷ್ಟೇ ಜಾಣ ಕೂಡ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಸೊ ಇವತ್ತಿನ ದಿನ ಅಂತೂ ಈ ಥರ ಇತ್ತು. ನಿನ್ನೆದು ವಿಡಿಯೋ ಇದು ಎರಡೂ ಮರ್ಜ್ ಮಾಡಿಬಿಟ್ಟು ಮಾಡಿರೋದು. ಸೊ ಫೈನಲಿ ಸ್ಟಿಚಿಂಗ್ ಕೆಲಸ ಎಲ್ಲ ಮುಗೀತು. ಆ್ಯಕ್ಚುಲಿ ಯಾರಾದರೂ ಬೇರೆ ಕೊಟ್ಟರೆ, ಅಂದರೆ ಹೊಸ್ದಾಗಿ ಕೊಟ್ಟರೆ ಹೊಲಿಯೋದಷ್ಟೇ, ಯಾವುದೂ ಇಲ್ಲ. ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂತ ಇದ್ದರೆ ಹೊಲಿತೀನಿ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲಿ ಕೂಡ ಎಂಡ್ ಮಾಡ್ತೀನಿ. ವ್ಲಾಗ್ ಸ್ವಲ್ಪ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.